ನಮಸ್ಕಾರ ಸ್ನೇಹಿತರೆ, ನಾನು ಹಾಸನದ ಸಮೀರ್. ಸ್ನೇಹಿತರೆ, ನಾವು ತಯಾರಿಸಿರುವ ಒಲೆಗೆ ಫ್ಯಾನ್ ಹುಡುಕ್ತಾ ಹುಡುಕ್ತಾ ಒಂದು ವಾರ ಯಾವ ರೀತಿ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ಕೊನೆಗೂ ನಮಗೆ ಬೇಕಾದ ಫ್ಯಾನ್ ಸಿಕ್ಕಿದೆ ಸ್ನೇಹಿತರೆ. ನೋಡಿ, ಇದು ಡಬಲ್ ಸೈಡ್ ಫ್ಯಾನು, ಎರಡು ಕಡೆನೂ ಫ್ಯಾನ್ ಇದೆ. ತುಂಬಾನೇ ಅಂದ್ರೆ ತುಂಬಾನೇ ಹೈ ಪ್ರೆಷರ್ ಅಲ್ಲಿ ಗಾಳಿ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ಇದು 12 ವೋಲ್ಟಿನ 2 ಆಂಪಿಯರಿನ ಬ್ರಷ್ಲೆಸ್ ಫ್ಯಾನ್ ಸ್ನೇಹಿತರೆ. ಇದರಲ್ಲಿ ನಾವು ಬೇರೆ ಬೇರೆ ರೀತಿಯ ಉಪಕರಣಗಳನ್ನು ಕೂಡ ತಯಾರಿಸ್ಕೋಬಹುದು. ಫ್ಯಾನ್ ಆನ್ ಮಾಡಿದ್ದೀನಿ, ಸೌಂಡಿನಲ್ಲೇ ಗೊತ್ತಾಗ್ತಾ ಇರ್ಬೋದು ಸ್ನೇಹಿತರೆ ಯಾವ ರೀತಿ ಪ್ರೆಷರ್ ಇದೆ ಅಂತ. ಫ್ಯಾನಿನ ಸ್ಪೀಡ್ ನಾವು ಈ ನಮ್ಮ ಕಂಟ್ರೋಲ್ ಸಹಾಯದಿಂದ ಕಂಟ್ರೋಲ್ ಕೂಡ ಮಾಡ್ಕೋಬಹುದು ಸ್ನೇಹಿತರೆ. ನೋಡಿ, ಈ ಕಂಟ್ರೋಲ್ ಸಹಾಯದಿಂದ ನಾವು ಎಷ್ಟು ಬೇಕೋ ಅಷ್ಟು ಸ್ಪೀಡಿಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಓ ಶಿಟ್ ಸ್ನೇಹಿತರೆ, ಫ್ಯಾನಿನ ರೆಕ್ಕೆಗೆ ಸ್ವಲ್ಪ ಬೆರಳು ಸಿಗಾಕೊಂತು, ಬ್ಲಡ್ ಬರ್ತಾ ಇದೆ ಸ್ನೇಹಿತರೆ. ಫಸ್ಟ್ ಏಡ್ ಮಾಡಿಕೊಂಡು ನಂತರ ಕೆಲಸ ಶುರು ಮಾಡ್ತೀನಿ. ಸ್ವಲ್ಪ ಡೀಪಾಗಿ ಕಟ್ಟಾಗಿದೆ, ಆದರೂ ಏನು ತೊಂದರೆ ಇಲ್ಲ, ಇವೆಲ್ಲ ನಮಗೆ ಮಾಮೂಲಿ. ತಪ್ಪು ನಂದೆ, ವಿಡಿಯೋ ಮಾಡ್ತಾ ಮಾಡ್ತಾ ಸೇಫ್ಟಿ ಕಡೆ ಗಮನನೇ ಕೊಡಲಿಲ್ಲ. ಆಲ್ರೆಡಿ ಈಗ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ನಮ್ಮ ಡಬಲ್ ಸೈಡ್ ಬ್ಲೋವರಿನ ಪ್ರೆಷರ್ ಯಾವ ರೀತಿ ಇದೆ ಅಂತ. ನೋಡಿ, ಈ ಬಾಕ್ಸ್ ಯಾವ ರೀತಿ ಓಡೋಗ್ತಾ ಇದೆ. ನಾವು ಈ ಬಾಕ್ಸಿಗೆ ಸುಮ್ಮನೆ ಇಟ್ಟು ಪ್ರೆಷರ್ ಕೊಟ್ಟರು ಓಡೋಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು, ಈ ಬಾಕ್ಸ್ ನಾನು ಯಾವ ರೀತಿ ಎತ್ತಾ ಇದ್ದೀನಿ ಅಂತ ಬಿಟ್ಟು ಒಂದು ಮ್ಯಾಗ್ನೆಟ್ ರೀತಿ ಈ ಬಾಕ್ಸ್ ಅಂಟ್ಕೊಳ್ತಾ ಇದೆ ಸ್ನೇಹಿತರೆ ಈ ಬ್ಲೋವರಿಗೆ. ಈ ಮೋಟರ್ ಇದೆಯಲ್ಲ ಸ್ನೇಹಿತರೆ, ಇದು 2 ವೇ. ಇದು ವ್ಯಾಕ್ಯೂಮ್ ಕ್ಲೀನರ್ ರೀತಿಯೂ ಕೆಲಸ ಮಾಡುತ್ತೆ, ಹಾಗೂ ನಮಗೆ ಬ್ಲೋವರ್ ರೀತಿಯೂ ಕೆಲಸ ಮಾಡುತ್ತೆ. ನಾವು ತಯಾರಿಸಿರುವ ಈ 4-in-1 ಒಲೆ ಅಂದರೆ 4-in-1 ಅಂದರೆ ಸೌದೆ, ಡೀಸೆಲು, ಆಯಲು, ಸೀಮೆಣ್ಣೆ ಏನು ಹಾಕಿದ್ರು ಉರಿಯುತ್ತೆ ಸ್ನೇಹಿತರೆ. ಈ ಒಲೆಗೆ ಈ ಮೋಟರ್ ಸೂಟೇಬಲ್ ಅನ್ನಿಸ್ತು, ಅದಕ್ಕೆ ತಗೊಬಂದು ಚೆಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಮೊದಲೇ ಹೇಳಿದ್ದೆ ಸ್ನೇಹಿತರೆ, ಈ ಒಲೆಯಲ್ಲಿ ಸೌದೆ, ಆಯಿಲು, ಡೀಸೆಲು ಮತ್ತು ಸೀಮೆ ಎಣ್ಣೆ ಏನು ಬೇಕಾದರೂ ಉರಿಸ್ಬೋದು ಅಂತ. ನಾನು ಈ ಸ್ವಲ್ಪ ಸೌದೆಯಲ್ಲಿ ಈ ಒಲೆ ಯಾವ ರೀತಿ ಉರಿಯುತ್ತೆ ಅಂತ ಈ ಬ್ಲೋವರ್ ಸಹಾಯದಿಂದ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಡೈರೆಕ್ಟ್ ಆಗಿ ಸೌದೆ ಉರಿಸೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಸೀಮೆಣ್ಣೆ ಅಥವಾ ಡೀಸೆಲ್ ಸಹಾಯದಿಂದ ಸೌದೆ ಉರಿಸಬಹುದು. ಸೌದೆಗೆ ಬೆಂಕಿ ಕಚ್ಚಿದ ತಕ್ಷಣ ಸ್ನೇಹಿತರೆ ಬ್ಲೋವರ್ ಆನ್ ಮಾಡಿದ್ರೆ ಈ ರೀತಿ ಪ್ರೆಷರ್ ಬರುತ್ತೆ. ಸುಮಾರು ಜನ ನಮ್ಮ ಸ್ನೇಹಿತರಿಗೆ ಡೌಟ್ ಇರ್ಬೋದು, ಸೌದೆ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ ಅಂತ. ಇಲ್ಲ ಸ್ನೇಹಿತರೆ, ಆ ರೀತಿ ಏನು ಇರೋದಿಲ್ಲ. ಒಂದು 200ರಿಂದ 250 ಗ್ರಾಮ್ ಸೌದೆ ಸ್ನೇಹಿತರೆ ಹೆಚ್ಚು ಕಮ್ಮಿ ಒಂದು 20 ನಿಮಿಷ ಹೈ ಪ್ರೆಷರ್ ಅಲ್ಲಿ ಉರಿಯುತ್ತೆ ಸ್ನೇಹಿತರೆ. ಡೌಟೇ ಇಲ್ಲ ಸ್ನೇಹಿತರೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಮ್ಮ ವರ್ಕ್ಶಾಪಿನ ಲೊಕೇಶನ್ ಕಮೆಂಟ್ ಸೆಕ್ಷನ್ ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಒಂದು 1/4 kg ಸೌದೆ ತಗೊಂಡು ನಮ್ಮ ವರ್ಕ್ಶಾಪಿಗೆ ವಿಸಿಟ್ ಮಾಡಿ ಸ್ನೇಹಿತರೆ, ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ. ನಾವು ತಯಾರಿಸಿರುವ ಈ ಒಲೆಯಲ್ಲಿ ಯಾವುದೇ ರೀತಿಯ ಹೊಗೆ ಬರೋದಿಲ್ಲ ಸ್ನೇಹಿತರೆ. ಸ್ವಲ್ಪ ಮಸಿ ಬರ್ಬೋದು ಸ್ನೇಹಿತರೆ, ಅದು ಸೌದೆ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಹಾಕಿರುವ ಈ ಸ್ವಲ್ಪ ಸೌದೆಯಲ್ಲೇ ಸ್ನೇಹಿತರೆ ಹೆಚ್ಚು ಕಮ್ಮಿ 20 ನಿಮಿಷ ಈ ಸ್ಟವ್ ಹೈ ಪ್ರೆಷರ್ ಅಲ್ಲಿ ಉರಿತಾ ಇರೋದು. ಪ್ರೆಷರ್ ಕಮ್ಮಿ ಮಾಡಿ ಉರಿಸಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಸಮಯನೂ ಕೂಡ ಉರಿಯುತ್ತೆ. ಹಾಗೆ ಸ್ನೇಹಿತರೆ, ಈ ಸ್ಟವ್ ನೀವು ಆರ್ಡರ್ ಮಾಡಬೇಕಾದ್ರೆ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ. ಈ ನಂಬರ್ ಸಹಾಯದಿಂದ ನೀವು ಬುಕ್ಕಿಂಗ್ ಮಾಡ್ಕೋಬಹುದು. ಆದರೆ ಒಂದು ಕಂಡೀಷನ್ ಸ್ನೇಹಿತರೆ, ಸ್ಟವ್ ತಗೊಳ್ಳೋದಕ್ಕೆ ನೀವು ಖುದ್ದಾಗಿ ಬರಬೇಕಾಗುತ್ತೆ. ಯಾಕಂದರೆ ನಾವು ಕೊರಿಯರ್ ಮಾಡೋದಿಲ್ಲ ಸ್ನೇಹಿತರೆ. ಹಾಸನದಲ್ಲಿ ಪೆನ್ಷನ್ ಮೊಹಲ 4ನೇ ಅಡ್ಡ ರಸ್ತೆಯಲ್ಲಿ ನಮ್ಮ ವರ್ಕ್ಶಾಪ್ ಇರೋದು. ಕಮೆಂಟ್ ಸೆಕ್ಷನ್ನಲ್ಲಿ ಲೊಕೇಶನ್ ಮೆನ್ಷನ್ ಮಾಡಿದ್ದೀನಿ. ಆರ್ಡರ್ ಕೊಟ್ಟ ತಕ್ಷಣ ಸ್ಟವ್ ಸಿಗೋದಿಲ್ಲ ಸ್ನೇಹಿತರೆ. ಆರ್ಡರ್ ಕೊಟ್ಟ 15 ದಿನಗಳ ನಂತರ ನಿಮಗೆ ಸ್ಟವ್ ಸಿಗುತ್ತೆ. ಹಾಗಿದ್ರೆ ಮಾತ್ರ ಆರ್ಡರ್ ಮಾಡಿ ಸ್ನೇಹಿತರೆ. ಕಾರಣ ಏನು ಅಂದರೆ, ಈ ನಮ್ಮ ಸ್ಟವ್ಗೆ ಮೇನ್ ಆಗಿ ಬೇಕಾಗಿರೋದು ಬ್ಲೋವರ್. ಒಳ್ಳೆ ಹೈ ಪ್ರೆಷರಿನ ಬ್ಲೋವರ್ ಬೇಕು. ಆ ಬ್ಲೋವರ್ ತೋರಿಸೋದಕ್ಕೆ ನಮಗೆ ಹೆಚ್ಚು ಕಮ್ಮಿ 10ರಿಂದ 12 ದಿನ ಬೇಕಾಗುತ್ತೆ ಸ್ನೇಹಿತರೆ. ಆರ್ಡರ್ ಮಾಡಿದ 10ರಿಂದ 12 ದಿನಗಳ ಕಾಲ ಟೈಮ್ ತಗೊಳುತ್ತೆ ಅದು ನಮ್ಮ ಕೈ ಸೇರೋದಕ್ಕೆ. ಮೊದಲೆಲ್ಲ ತುಂಬಾ ಸುಲಭವಾಗಿ ಸಿಗ್ತಾಯಿತ್ತು ಸ್ನೇಹಿತರೆ ಈ ಬ್ಲೋವರ್. ಈಗ ಈ ಗ್ಯಾಸಿನ ಸಮಸ್ಯೆ ಆದ ಕಾರಣ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಈ ರೀತಿ ಬ್ಲೋವರ್ ಮೋಟರ್ಗಳೆಲ್ಲ ಚೈನಾದಲ್ಲೇ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಆಗೋದು. ಅಲ್ಲಿಂದ ನಮಗೆ ಇಲ್ಲಿ ರಫ್ತಾಗೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ ಸ್ನೇಹಿತರೆ. ಯುದ್ಧ ನಡೀತಾ ಇರೋ ಕಾರಣ ನಮಗೆ ಯಾವುದೇ ರೀತಿಯ ಗೂಡ್ಸ್ಗಳು ನಮ್ಮ ದೇಶಕ್ಕೆ ಸೇರ್ತಾ ಇಲ್ಲ. ಆ ಕಾರಣದಿಂದ ಬ್ಲೋವರ್ಗೆ ತುಂಬಾನೇ ಅಂದ್ರೆ ತುಂಬಾನೇ ಡಿಮ್ಯಾಂಡ್ ಆಗಿದೆ. ಏನೇ ಆಗ್ಲಿ ಸ್ನೇಹಿತರೆ, ನಾವು ಭಾರತೀಯರು ಗ್ಯಾಸ್ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ಕೈ ಮೇಲೆ ಕೈ ಇಟ್ಕೊಂಡು ಕೂರಕ್ಕಾಗುತ್ತಾ? ಏನಾದ್ರೂ ಒಂದು ದೇಸಿ ಜುಗಾಡ್ ಮಾಡ್ಲೇಬೇಕಲ್ವಾ? ಹೆಚ್ಚು ಕಮ್ಮಿ 5 ವರ್ಷ ಹಿಂದೆನೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಸ್ಟವ್ಗಳ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಅವಾಗೆಲ್ಲ ಯಾರು ಕ್ಯಾರೆ ಅಂತ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಸ್ಟವ್ವಿನ ಡಿಮ್ಯಾಂಡ್ ತುಂಬಾನೇ ಜಾಸ್ತಿ ಆಗಿದೆ. ನಾನು ಮೊದಲೇ ಹೇಳಿದ್ದೀನಿ ಸ್ನೇಹಿತರೆ, ಸ್ಟವ್ ನೀವೇ ಇಲ್ಲೇ ಬಂದು ತಗೊಂಡೋಗ್ಬೇಕು. ಆರ್ಡರ್ ಮಾಡೋದಕ್ಕೆ ನೀವು ಆನ್ಲೈನ್ ಅಲ್ಲೇ ಆರ್ಡರ್ ಮಾಡಬಹುದು. ಆರ್ಡರ್ ಮಾಡಿದ 15 ದಿನಗಳ ನಂತರ ಸ್ಟವ್ ಸಿಗುತ್ತೆ ಸ್ನೇಹಿತರೆ. ಆರ್ಡರ್ ಬುಕ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ಯಾವುದೇ ರೀತಿಯ ಕಾಲ್ ಬರೋದಿಲ್ಲ ಸ್ನೇಹಿತರೆ. ಅಕಸ್ಮಾತ್ ಏನಾದ್ರು ಕಾಲ್ ಬಂದ್ರೆ ಅದು ಫೇಕ್ ಕಾಲ್ ಅಂತ. ಗ್ಯಾಸ್ ಡಿಮ್ಯಾಂಡ್ ಆಗಿದೆ ಅಂತ ನಾವೇನು ನಮ್ಮ ಸ್ಟವ್ವಿನ ಬೆಲೆ ಜಾಸ್ತಿ ಮಾಡಿಲ್ಲ ಸ್ನೇಹಿತರೆ. ಆವತ್ತಿನ ಬೆಲೆ ಏನಿತ್ತು ಅದೇ ಬೆಲೆಗೆ ಇವತ್ತಿಗೂ ಕೂಡ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಹೇಗಿತ್ತು ಸ್ನೇಹಿತರೆ ಇವತ್ತಿನ ಈ ನಮ್ಮ ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ತುಂಬಾ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ.
ಜೈ ಹಿಂದ್.